50 ವರ್ಷಗಳ ಕಾಲ ಸಾವಿರಾರು ಸಿನಿ ಪ್ರಿಯರಿಗೆ ಸಿನಿಮಾ ತೋರಿಸ್ತಾ ಇದ್ದಂತಹ ಕಾವೇರಿ ಥಿಯೇಟರ್ ಇನ್ನು ನೆನಪು ಮಾತ್ರ. ಯಾಕೆ ಕಾವೇರಿ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರರಂಗದಿಂದ ದೂರ ಸರಿದ ಕಾವೇರಿ 5 ದಶಕಗಳ ಕಾಲ ಮನೋರಂಜನೆಗೆ ಬ್ರೇಕ್. ಬೆಂಗಳೂರಿನ ಕಾವೇರಿ ಚಿತ್ರಮಂದಿರ ಬಂದ್. ಬೆಂಗಳೂರಿನ ಒಂದೊಂದು ಚಿತ್ರಮಂದಿರಗಳು ಕೂಡ ಬಾಗಲ್ ಹಾಕ್ತಾ ಇವೆ. ಅದರಲ್ಲೂ ಮೈಲ್ ಸ್ಟೋನ್ ಅನ್ಸ್ಕೊಂಡು ಇತಿಹಾಸ ಪುಟದಲ್ಲಿ ದಾಖಲಾಗಿದ್ದಂತಹ ಒಂದೊಂದೇ ಚಿತ್ರಮಂದಿರಗಳು ಇತಿಹಾಸ ಗರ್ಭ ಸೇರ್ತಾ ಇವೆ. ಇದೀಗ 50 ವರ್ಷಗಳ ಕಾಲ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡ್ತಾ ಬಂದಿದ್ದಂತಹ ಚಿತ್ರಮಂದಿರ ಕಾವೇರಿ ಬಂದ್ ಆಗಿದೆ. ಮೇಕ್ರಿ ಸರ್ಕಲ್ನಲ್ಲಿ ಇದ್ದಂತಹ ಚಿತ್ರಮಂದಿರ ಹತ್ತಿರದ ಮಲ್ಲೇಶ್ವರಂ, ಶೇಷಾದ್ರಿಪುರಂ, ಪ್ಯಾಲೇಸ್ ಗುಟ್ಟಲ್ಲಿ ಸದಾಶಿವನಗರ ಭಾಗಕ್ಕೆ ಏಕೈಕ ಚಿತ್ರಮಂದಿರ ಆಗಿತ್ತು. ಅದರಲ್ಲೂ ಅಣ್ಣವರ ಮನೆಯ ಹತ್ತಿರದಲ್ಲಿ ಇತ್ತು. ಅಂತಹದ್ದೊಂದು ನೆನಪಿನ ಚಿತ್ರಮಂದಿರ ಇನ್ನಿಲ್ಲ ಅನ್ನೋದೇ ನೋವು. ಈವನ್ ಕಲೆಕ್ಷನ್ ನಾವು ಸ್ಯಾಲ್ರಿ ಕೊಡೋಕ್ಕೂ ಆಗ್ತಾ ಇರಲಿಲ್ಲ, KEB ಬಿಲ್ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ. ನಾವು ಮೊದಲು 10 ಇಯರ್ಸಿಂದನೇ ಪ್ಲ್ಯಾನ್ ಮಾಡಿದ್ವಿ ಡೆಮಾಲಿಷ್ ಮಾಡಬೇಕು ಅಂತ. ಅದು ಇವಾಗ ಟೈಮ್ ಕೂಡ ಬಂತು. ಕೋವಿಡ್ ಬಂದಾಗೆಲ್ಲ ಇದಾಯಿತು, ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆಗಿ ತಿರ್ಗಾ ರೀಓಪನ್ ಆದಾಗ ಅಲ್ಲಿಂದ ಏನಂತ ಕಲೆಕ್ಷನ್ ಬರಲಿಲ್ಲ. 1-2-3 ಪಿಕ್ಚರ್ ಬಂತು ಅಷ್ಟೇ ಕಲೆಕ್ಷನ್ನು. ಆಮೇಲೆ ಬರೀ ಇದು ನೋ ಶೋ ಅಂತಲೇ ಬಂದಿದ್ದು. 50 ಇಯರ್ಸ್ ಸೆಲೆಬ್ರೇಷನ್ ಆದಮೇಲಿಂದ ಈಚೆ ಅಂತೂ ಏನು ಶೋಗಳೇ ಇಲ್ಲ, ಸುಮ್ಮನೆ ಖಾಲಿ ಇಟ್ಕೊಂಡು ಇದು ಮಾಡಿದ್ದು. ಹೌದು, ಭಾರತೀಯ ಸಿನಿಮಾ ರಂಗದಲ್ಲೇ ಬೆಂಗಳೂರಿನ ಚಿತ್ರಮಂದಿರಗಳಿಗೆ ತನ್ನದೇ ಆದಂತಹ ಘನತೆ ಇದೆ. ಅಂತಹದ್ದೊಂದು ಗೌರವಕ್ಕೆ ಕಾವೇರಿ ಕೂಡ ಪಾತ್ರವಾಗಿತ್ತು. ಚಿತ್ರಮಂದಿರ ಇರುವ ಜಾಗ ಜನರಿಗೆ ಲ್ಯಾಂಡ್ ಮಾರ್ಕ್ ಆಗಿತ್ತು. ಕಾವೇರಿ ಥಿಯೇಟರ್ನಿಂದಾಗಿ ಹತ್ತಿರವಿದ್ದಂತಹ ಜಂಕ್ಷನ್ ಅನ್ನ ಕಾವೇರಿ ಜಂಕ್ಷನ್ ಅಂತಾನೆ ಕರೀಲಾಗ್ತಾ ಇತ್ತು. ಇನ್ಮುಂದೆ ಆ ನೆಲ ಬಣ ಶಾಪಿಂಗ್ ಕಾಂಪ್ಲೆಕ್ಸ್ ಮೋಹವೇ ಇದಕ್ಕೆ ಕಾರಣ. ಶಂಕರಾಭರಣಂ ಇದೆ, ಇಂಡಿಯನ್ ಇದೆ, ಇದು ಬಂದು DDLJ ಇದೆ, ಪ್ರೇಮದ ಕಾಣಿಕೆ, ಈ ಥರ ಸುಮಾರು ಪಿಕ್ಚರ್ಗಳಿದೆ. ಇವಾಗ ರೀಸೆಂಟಾಗಿ ಕಾಂತಾರ, ಈ ಥರ ಸುಮಾರು ಪಿಕ್ಚರ್ಗಳಿದ್ದಾವೆ. ಲಾಸ್ ಬಗ್ಗೆ ಎಲ್ಲ ಥಿಯೇಟ್ರು ಸಿಂಗಲ್ ಸ್ಕ್ರೀನು ಲಾಸಲ್ಲೇ ನಡೀತಾ ಇದ್ದಾವೆ, ಯಾವುದು ಪ್ರಾಫಿಟಲ್ಲಿ ನಡೀತಾ ಇಲ್ಲ. ನಾವು ಯಾರತ್ತೂ ಚರ್ಚೆ ಮಾಡೋಕ್ಕೂ ಹೋಗಲಿಲ್ಲ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀವಿ. ಅಂದಹಾಗೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಚಿತ್ರಮಂದಿರ ಅನ್ನುವ ಹೆಗ್ಗಳಿಕೆ ಕಾವೇರಿಯದ್ದು. 1974 ಜನವರಿ 11ಕ್ಕೆ ಕಾವೇರಿ ಚಿತ್ರಮಂದಿರ ಬೆಳ್ಳಿ ಪರದೆ ಮೇಲೆ ತನ್ನ ಮೊದಲ ಆಟವನ್ನ ಶುರು ಮಾಡುತ್ತೆ. ಕೊನೆ ಆಟ ನಡೆದಿದ್ದು ಇದೇ ಏಪ್ರಿಲ್ 19ಕ್ಕೆ. ಅಣ್ಣವರ ಬಂಗಾರದ ಪಂಜರ ಚಿತ್ರದಿಂದ ಆಟ ಶುರು ಮಾಡಿದಂತಹ ಕಾವೇರಿ ಇತಿಹಾಸ ಪುಟ ಸೇರಿದ್ದಾಳೆ. ಧನು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.